ದೃಷ್ಟಿ ಉದಲೆ ಮೂಢೋ. ಹರಿಶ್ಚಂದ್ರ ಸ್ವಾಮಿ, ನನ್ನ ಅನುಮತಿ ಇಲ್ಲದೆ ನನ್ನ ಆಶ್ರಮ ಪ್ರದೇಶವನ್ನು ಪ್ರವೇಶಿಸಿರುವುದು ನಿನ್ನ ಮೊದಲನೆಯ ತಪ್ಪು. ನನ್ನ ಒಪ್ಪಿಗೆ ಇಲ್ಲದೆ ನಮ್ಮ ಆಶ್ರಮ ಪ್ರದೇಶದಲ್ಲಿ ವಿಶ್ರಾಂತಿಯನ್ನು ಪಡೆದಿರುವುದು ನಿನ್ನ ಎರಡನೆಯ ತಪ್ಪು. ಆಮೇಲೆ ನಿನ್ನಲ್ಲಿಗೆ ಬಂದಿರುವಂತಹ ನನ್ನ ಹೆಣ್ಣು ಮಕ್ಕಳನ್ನು ಹೊಯ್ಸಿರುವುದು ಮೂರನೆಯ ತಪ್ಪು. ಯಾಕೆ ಹೀಗೆ ಮಾಡಿದ ಹೇಳು? ತಕ್ಕ ವಸ್ತು ಕೇಳದವರು ಮಿಕ್ಕು ಶ್ವೇತ ಛತ್ರವನ್ನು, ತಕ್ಕ ವಸ್ತು ಕೇಳದವರು ಮಿಕ್ಕು ಶ್ವೇತ ಛತ್ರವನ್ನು, ಅಕ್ಕರದೆಯೋ ಕೇಳಲದನು ಇಕ್ಕದಾದೇನೋ. ಸ್ವಾಮಿ, ವಿಶ್ರಾಂತಿಯನ್ನು ಪಡೆಯುತ್ತಿರುವಂತಹ ಸಂದರ್ಭದಲ್ಲಿ ಇಂಪಾಗಿ ಹಾಡಿದ್ಲು, ಕಣ್ಣು ತಣಿಯುವಂತೆ ಕುಣಿದಳು. ಅವಳ ಗಾಯನವನ್ನ ಕೇಳಿ ನರ್ತನವನ್ನ ನೋಡಿ ಮುದಗೊಂಡ ನಾನು ಮಾತನ್ನ ಕೊಟ್ಟೆ, ಬೇಕಾದ್ದನ್ನ ಕೇಳು ಎಂದು. ಆದ್ರೆ ತಕ್ಕ ವಸ್ತು ಕೇಳಲಿಲ್ಲ. ಅಂದ್ರೆ ಕೊಡುವುದಕ್ಕೆ ಯಾವುದು ಯೋಗ್ಯವೋ ಯಾವುದು ತಕ್ಕದ್ದು ಆ ವಸ್ತುವನ್ನು ಕೇಳಲಿಲ್ಲ. ಮತ್ತೆ ಶ್ವೇತ ಛತ್ರವನ್ನ ಕೇಳಿದ್ಲು, ಅದನ್ನ ಅಲ್ಲಗಳಿದೆ ಬಿಟ್ಟು ಬೇರೆ ಏನಾದ್ರೂ ಕೇಳು ಅಂತ ಹೇಳಿದೆ. ಮದುವೆ ಆಗಬೇಕೆನ್ನುವುದಾಗಿ ಹಠ ಹಿಡಿದ್ಲು. ಆ ಸಂದರ್ಭದಲ್ಲಿ ಅವಳ ವರ್ತನೆಯಿಂದ ಅವಳ ಮಾತಿನಿಂದ ಅರ್ಥವಾಯಿತು. ಏನರ್ಥ ಆಯಿತು? ಅಧಮಳು ಹೊಲತಿ, ಆದ್ದರಿಂದ ಅವಳನ್ನ ದಂಡಿಸಿದೆ. ಹೊಲೆಯರೆನ್ನುವೆ ಬಾರಿ ಬಾರಿಗೂ, ಹೊಲೆಯರೆನ್ನುವೆ ಬಾರಿ ಬಾರಿಗೂ, ಲಲನೆಯರು ಜನಿಸಿರ್ಪರೆನ್ನಲಿ, ಲಲನೆಯರು ಜನಿಸಿರ್ಪರೆನ್ನಲಿ. ಇಳೆಯೊಳಗಣಿತ ತಪವನ ತೆಗೆದ ಪರಿಯನರಿಯೇ. ಹರಿಶ್ಚಂದ್ರ ಸ್ವಾಮಿ, ಮಾತು ಮಾತಿಗೂ ಅವರು ಅಧಮರು 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 ಎನ್ನುತ್ತಿರುವೆ. ಅವರು ಹಾಡಿರುವಂತಹ ಗಾಯನವನ್ನು ನೀನು ಕೇಳಿದೆ, ಅವರು ಮಾಡಿರುವಂತಹ ನರ್ತನವನ್ನು ನೀನು ನೋಡಿದೆ, ಅವರೊಡನೆ ಸಂಭಾಷಿಸಿದೆ. ಈಗ ಅವರ ತನು ಗಂಧ ನಿನ್ನ ಮೂಗನ್ನು ಸೇರಿದೆ. ಹೀಗೆ ನೋಡುವುದಕ್ಕೆ ಆದೀತು, ಕೇಳುವುದಕ್ಕೆ ಆದೀತು, ತನು ಗಂಧವನ್ನು ಮೂಸುವುದಕ್ಕೆ ಆದೀತು, ಮುಟ್ಟುವುದಕ್ಕೆ ಆಗುವುದಿಲ್ಲವೇನೋ? ಮದುವೆ ಆಗುವವರನ್ನು ನನ್ನ ಹೆಣ್ಮಕ್ಕಳವರು ಹೊಲತೈರಾಗುವುದು ಹೇಗೆ? ಬೆಂಕಿ ಧಗ 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 ಎಂದು ಉರಿಯುವುದನ್ನ ನಾವು ನೋಡ್ತೇವೆ, ಅದು ನಮ್ಮನ್ನು ಸುಡುವುದಿಲ್ಲ. ಚಿಟಿಲ್ 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 ಎಂದು ಸಿಡಿಯುವುದನ್ನು ನಾವು ಕೇಳ್ತೇವೆ, ಆಗ್ಲೂ ಅದು ನಮ್ಮನ್ನು ಸುಡುವುದಿಲ್ಲ. ಆ ಬೆಂಕಿಯಿಂದ ಹೊರಹೊಮ್ಮಬಹುದಾದಂತಹ ಧೂಮವನ್ನು ಆಘ್ರಾಣಿಸುತ್ತೇವೆ, ಆಗ್ಲೂ ಸುಡುವುದಿಲ್ಲ. ಅಂದ ಮಾತ್ರಕ್ಕೆ ಬೆಂಕಿಯನ್ನು ಸ್ಪರ್ಶಿಸಿದರೆ ಸುಡ್ತದೋ ಇಲ್ಲವೋ? ನೋಡುವುದಕ್ಕಾದೀತು, ಗಾಯನವನ್ನ ಕೇಳುವುದಕ್ಕಾದೀತು, ಮಾತಾಡುವುದಕ್ಕೂ ಆದೀತು. ಆದರೆ ಸ್ಪರ್ಶಿಸಿದರೆ ಹೊಲೆತನ ಎನ್ನುವುದು ಬಾಧಿಸುತ್ತದೆ. ಆದ್ದರಿಂದ ಬೇಡ ಎಂದೆ. ಹರಿಶ್ಚಂದ್ರ, ಈ ವಿಶ್ವಾಮಿತ್ರನ ಮಕ್ಕಳು ಹೊಲತಿಯರಾಗುವುದು ಹೇಗ? ನಿಮ್ಮ ಕೋಪದಿಂದೊಗೆದ ಚಾಂಡಾಲೆಯರು ಅನ್ನುವುದು ಸ್ಪಷ್ಟವಾಗಿದೆ. ಕೋಪದ ಸ್ಥಿತಿಯನ್ನು ಹೊಲೆಯ ಅಂತ ಹೇಳಿದ್ದಾರೆ. ಆದ್ರಿಂದಲೇ ಕೋಪೋದ್ರಿಕ್ತರಾದಾಗ ಅವರು ಹುಟ್ಟಿರುವುದರಿಂದ ಹೊಲತಿಯರು. ಸ್ವಾಮಿ, ಹರಿಶ್ಚಂದ್ರ, ಕೋಪೋದ್ರಿಕ್ತ ಸ್ಥಿತಿಯಲ್ಲಿ ಹುಟ್ಟಿದ ಕಾರಣ ಹೊಲತಿಯರು ಎನ್ನುತ್ತಿರುವೆ. ಹೌದು. ಈಗ ನಿನಗೆ ಆ ಸಂಶಯ ಬಾಧಿಸ್ತಾ ಇದೆ ಅಂತಾದ್ರೆ, ಅವರು ಅಧಮರು ಎನ್ನುವ ಕಾರಣಕ್ಕಾಗಿ ಅವರನ್ನು ತಿರಸ್ಕರಿಸುತ್ತಿದ್ದೀಯ ಅಂತಾದ್ರೆ, ಮಹಾತಪಸ್ವಿಯಾದಂತಹ ಈ ಚಂಡ ಕೌಶಿಕ ಅವರಿಗೆ ಆವರಿಸಿರುವಂತಹ ಅಧಮತ್ವವನ್ನು ದೂರ ಮಾಡುತ್ತೇನೆ ತಪಶಕ್ತಿಯ ಮೂಲಕ. ಅವರನ್ನು ಶುಚಿರ್ಭೂತರನ್ನಾಗಿ ಮಾಡುತ್ತೇನೆ, ಆಗ ಮದುವೆ ಆಗಬಹುದಲ್ಲ? ಸ್ವಾಮಿ, ಬಿಡದೆ ಕೇಳಿರಿ ಜನ್ನ ಸಕಲ ಸಾಮ್ರಾಜ್ಯವ, ಬಿಡದೆ ಕೇಳಿರಿ ಎನ್ನ ಸಕಲ ಸಾಮ್ರಾಜ್ಯವ, ಕೊಡುವೆ ನೀ ತೇಜವೊಂದುಳಿದು, ಕೊಡುವೆ ನೀ ತೇಜವೊಂದುಳಿದು.
ಹೆಣ್ಣು ಮಕ್ಕಳನ್ನ ಮದುವೆಯಾಗು ಎಂದು ಒತ್ತಾಯಿಸುವುದನ್ನ ಬಿಟ್ಟು ನನ್ನ ಸಕಲ ಸಾಮ್ರಾಜ್ಯವನ್ನೇ ಕೇಳಿದ್ರು ಖಂಡಿತ ನಿಮ್ಮ ಪದಮೂಲಕ್ಕೆ ಒಪ್ಪಿಸುವುದಕ್ಕೆ ಸಿದ್ಧವಾಗಿ. ಕೇಳಿ ಕೇಳಿ ಹರಿಶ್ಚಂದ್ರ ಸ್ವಾಮಿ, ಯೋಚಿಸಿ ಮಾತನಾಡು. ಯಾಕೆ ಈ ಚಂಡ ಕೌಶಿಕನೆದುರು ಮಾತನಾಡುತ್ತಿದ್ಯಾ ನೀನು ಎನ್ನುವ ಪ್ರಜ್ಞೆ ನಿನಗಿರಲಿ. ಉಂಟು ಸ್ವಾಮಿ. ಏನು ಕೇಳಿದ್ರು ಕೊಡ್ತೀಯ? ಸಾಮ್ರಾಜ್ಯವನ್ನು ಬೇಕಾದ್ರೂ ಕೊಡ್ತೇನೆ. ನಾನು ಬೇಡ್ತಾ ಇದ್ದೇನೆ, ಕೇಳ್ತಾ ಇದ್ದೇನೆ ಎಂದು ಕಾಟಾಚಾರಕ್ಕಾಗಿ ಇಂತಹ ಮಾತನಾಡಿದ್ರೆ ನಾನು ಕೇಳುವವ ಅಲ್ಲ. ಈಗ ಕೊಡುತ್ತೇನೆ ಎಂದು ಹೇಳಿ ಮತ್ತೆ ಆಗುವುದಿಲ್ಲ ಅಂತ ಹೇಳಿದ್ರೆ ನಾನು ಬಿಡುವವ ಅಲ್ಲ. ಆದ್ದರಿಂದ ಕೇಳಬೇಕಾದ್ರೆ ನಿನ್ನ ಸತಿ ಸುತನನ್ನು. ಸ್ವಾಮಿ, ಅವರಲ್ಲಿ ಕೇಳಬೇಕಾದದ್ದಿಲ್ಲ. ನಿಮಗೆ ಭರವಸೆ ಮೂಡುವುದಿಲ್ಲ ಅಂತಾದ್ರೆ ಪುರ ಜನರ ಸಮ್ಮುಖದಲ್ಲಿ ಸಪತ್ನಿಕನಾಗಿದ್ದಾರೆ ಅರ್ದು ಕೊಡ್ತೀವಿ. ಹೇಳು ಹಾಗಾದರೆ. ಈಗ ಹೇಳು, ನೀನು ಏನನ್ನು ಕೊಟ್ಟೆ, ಎಷ್ಟನ್ನು ಕೊಟ್ಟೆ ಎನ್ನುವುದನ್ನು ವಿವರಿಸು. ಸ್ವಾಮಿ, ಅಖಂಡ ನನ್ನ ಆಡಳಿತಕ್ಕೆ ಸಂಬಂಧಪಟ್ಟಂತಹ ಸಾಕೇತ ನಾಡಿನ ಸರ್ವ ಅಧಿಕಾರವನ್ನು ಒಪ್ಪಿಸುತ್ತಾ ಇದ್ದೇನೆ. ಚತುರಂಗ ಸೇನೆಯನ್ನ ಒಪ್ಪಿಸಿದೆ, ದೇಶ ಕೋಶವನ್ನ ಒಪ್ಪಿಸಿದೆ, ನನ್ನ ರಾಜಧಾನಿಯನ್ನು ಒಪ್ಪಿಸಿದೆ. ಹೆಚ್ಚೇನು, ನನ್ನ ಅಧಿಕಾರಕ್ಕೆ ಸಂಬಂಧಪಟ್ಟಂತ ಎಲ್ಲ ಭೂಪ್ರದೇಶವನ್ನು ಒಪ್ಪಿಸುತ್ತಾ ಇದ್ದೇನೆ. ಓ ಕರುಣಾಳು, ನನ್ನ ವ್ರತಕ್ಕೆ ಭಂಗ ಬಾರದೇ ಇರಲೆಂದು ಆಶೀರ್ವದಿಸಬೇಕು. ಹರಿಶ್ಚಂದ್ರ, ಒಂದು ಮಾತಿದೆ, ಉಂಡವ ಹರಸಬೇಕಾದದ್ದಿಲ್ಲ, ನೊಂದವ ಬಯ್ಯಬೇಕಾದದ್ದಿಲ್ಲ ಎಂದು. ನೀನು ಅದನ್ನೆಲ್ಲ ನನಗೆ ಒಪ್ಪಿಸಿದೆ ಅಂತ ಆದ ಮೇಲೆ ನಿನಗೆ ಒಳ್ಳೆಯದೇ ಆಗುತ್ತದೆ ಅಂತ ತಿಳಿದುಕೋ. ಕೃತಾರ್ಥನಾದೆ. ಹರಿಶ್ಚಂದ್ರ ಸ್ವಾಮಿ, ಇನ್ನೊಂದುಂಟಲ್ಲ. ಯಾವುದು? ಕೇಳ್ತೇನೆ ಅಂತ ಬೇಸರಿಸಬೇಡ. ಉಂಟೆ ಸ್ವಾಮಿ. ಆ ಹೊತ್ತು ನಾನು ನಿನ್ನಲ್ಲಿ ಇರಿಸಿ ಹೋದಂತ ಧನದ ರಾಶಿ ನನಗೆ ಬೇಕಲ್ಲ. ಈಗ ಅದು ನಿಮ್ಮದ್ದಾಗಿಯೇ ನ್ಯಾಸಭೂತವಾಗಿ ಪ್ರತ್ಯೇಕವಾಗಿಯೇ ಉಂಟಲ್ಲ ಸ್ವಾಮಿ. ಹಾಗಾದ್ರೆ ಅದು ನನಗೆ ಈಗಾಗಲೇ ಸೇರಿದೆ ಎನ್ನುತ್ತೀಯ? ಮತ್ತೆ ಕೊಡಬೇಕಾದದ್ದಿಲ್ಲವಲ್ಲ. ತುಂಬಾ ಸಂತೋಷ ಹರಿಶ್ಚಂದ್ರ. ಈಗ ಇದೆಲ್ಲವನ್ನು ನೀನು ನನಗೆ ದಾನ ಎರೆದು ಕೊಡುತ್ತಾ ಇದ್ದೀಯ. ಈ ನಿನ್ನ ದಾನ ಎನ್ನುವುದು ಸಂಪೂರ್ಣ ಆಗಬೇಕು ಅಂತಾದ್ರೆ ಅದಕ್ಕೆ ತಕ್ಕುದಾದಂತಹ ದಕ್ಷಿಣೆ ಅನ್ನುವುದು ಬೇಡವೇನಾ? ಖಿನ್ನನಾಗುತ್ತ ನುಡಿದ ಸ್ವಾಮಿ ಎನ್ನೊಳಿಗುದಿನ್ನೇನು, ಸ್ವಾಮಿ ಎನ್ನೊಳಿಗುದಿನ್ನೇನು, ಸರ್ವವ ಸನ್ನಿಧಿಯೊಳರ್ಪಿಸಿದೆ, ಸರ್ವವ ಸನ್ನಿಧಿಯೊಳರ್ಪಿಸಿದೆ, ತವ ಧನ ಅಲ್ಪ ಬೇರಿಗುದೇ, ಸರ್ವವ ಸನ್ನಿಧಿಯೊಳರ್ಪಿಸಿದೆ, ತವ ಧನ ಅಲ್ಪ ಬೇರಿಗುದೇ, ಇನ್ನು ಬಾಳಲಿಸಬೇಡ ಸ್ವಾಮಿ, ಇನ್ನು ಬಾಳಲಿಸಬೇಡ, ಬಾಳಲಿಸಬೇಡ. ಹರಿಶ್ಚಂದ್ರ, ಸರ್ವವನ್ನು ಸನ್ನಿಧಾನದಲ್ಲಿ ಒಪ್ಪಿಸಿದ್ದೇನೆ. ಈಗ ದಕ್ಷಿಣಾ ದ್ರವ್ಯವನ್ನು ಕೊಡು ಅಂತ ಹೇಳಿದ್ರೆ ನಾನು ಹೇಗೆ ಕೊಡ್ಲಿ ಸ್ವಾಮಿ? ಯಾಕೆ ನನ್ನನ್ನು ಬರಿದೆ ಕಾಡ್ತೀರಿ? ಖಂಡಿತ ನನ್ನದು ಒತ್ತಾಯ ಇಲ್ಲ. ಕೊಡಲಿಕ್ಕಾಗುವುದಿಲ್ಲ ಅಂತ ಹೇಳಿಬಿಡು ಸಾಕಲ್ಲ. ಇಲ್ಲ ಸ್ವಾಮಿ, ಆ ಮಾತು ಮಾತ್ರ ನನ್ನ ಬಾಯಿಂದ ಬರ್ಲಿಕ್ಕಿಲ್ಲ.
ಒಂದು ಬೇಡಿಕೆಯನ್ನ ಮಾಡ್ತೇನೆ. ಏನದು? ಎಷ್ಟು ದಕ್ಷಿಣೆಯನ್ನ ಕೊಡಬೇಕು, ಆ ಅದಕ್ಕೊಂದು ಅವಧಿಯನ್ನು ನೀಡಬೇಕು, ತಾವೇ ತಿಳಿಸಬೇಕು ಸ್ವಾಮಿ. ಆಗಲಿ ಆಗಲಿ, ಅವಕಾಶವನ್ನು ನಾನೇ ಕೊಡ್ತೇನೆ ನಿನಗೆ. ಹಾಗಂತ ಬಹಳಷ್ಟು ದಕ್ಷಿಣೆಯನ್ನು ನಾನು ಅಪೇಕ್ಷಿಸುವುದೇ ಇಲ್ಲ. ಈಗ 48,000 ಹೊನ್ನನ್ನು ನೀನು ದಕ್ಷಿಣಾ ದ್ರವ್ಯವಾಗಿ ನನಗೆ ತಲುಪಿಸಿದ್ರೆ ಆಯ್ತು. ಆಯ್ತು ಸ್ವಾಮಿ. ಏನು ಆಯ್ತು ಅಂತ ಅಷ್ಟು ಸುಲಭವಾದ ಎಲ್ಲ ಸಂಗ್ರಹಿಸುತ್ತೀಯ ಎನ್ನುವುದು ಬೇಡವಾ? 48 ದಿವಸದೊಳಗೆ 48,000 ಹೊನ್ನನ್ನು ದಕ್ಷಿಣಾ ದ್ರವ್ಯವಾಗಿ ನನಗೆ ನೀನು ಕೊಡಬೇಕು. ಕೊಡ್ತೇನೆ ಸ್ವಾಮಿ. ಹರಿಶ್ಚಂದ್ರ, ಈಗಾಗಲೇ ದೇಶಕೋಶಾದಿಗಳನ್ನೆಲ್ಲ ನೀನು ನನಗೆ ಒಪ್ಪಿಸಿದ್ದೀಯ. ಈ ಪ್ರದೇಶದಲ್ಲಿ ಎಲ್ಲಿಯೇ ನೀನು ಸಂಗ್ರಹಿಸಿದರೂ ಪರ್ಯಾಯವಾಗಿ ಅದು ನನ್ನದ್ದೇ ಆಗಿರುತ್ತದೆ. ಹೌದು. ಎಲ್ಲಿ ಸಂಗ್ರಹಿಸುತ್ತೀಯ ದಕ್ಷಿಣಾ ದ್ರವ್ಯವನ್ನು? ಸ್ವಾಮಿ, ಕಾಶಿ ಕ್ಷೇತ್ರ ಸ್ವತಂತ್ರ ಕ್ಷೇತ್ರ, ಅಲ್ಲಿ ಹೋಗಿ ಸಂಪಾದಿಸಿ ಕೊಡ್ತೇನೆ ಸ್ವಾಮಿ. ಶಹಬ್ಬಾಸ್, ಆಗಲಿ ಹರಿಶ್ಚಂದ್ರ, ಅಲ್ಲಿಗೆ ಹೋಗಿ ಸಂಪಾದಿಸು. ಆದರೂ ಒಂದು, ಅದನ್ನು ತಲುಪಿಸುವುದಕ್ಕಾಗಿ ನೀನಿಲ್ಲಿಗೆ ಬರುವುದು ಬೇಡ. ನಿನ್ನ ಜೊತೆಗೆ ನನ್ನ ಶಿಷ್ಯೋತ್ತಮನೊಬ್ಬನನ್ನು ಕಳುಹಿಸುತ್ತೇನೆ. ಅವನ ಹತ್ತಿರ ಕೊಟ್ಟು ಕಳುಹಿಸಿದರೆ ಸಾಕು ನೀನು. ಆಗಲಿ ಸ್ವಾಮಿ. ಆಗಲಿ, ಹೊರಡಬಹುದು. ನಮೋ ನಮಃ. ಸ್ವಾಮಿ, ನೆತ್ತಿಯ ಮೇಲಿದ್ದಂತಹ ಮುತ್ತಿನ ಕಿರೀಟ, ರಾಜೋಚಿತವಾದಂತಹ ಉಡುಗೆ ತೊಡುಗೆಗಳು, ಅದೆಲ್ಲ ನಮಗೆ ಸೇರಬೇಕಾದದ್ದು. ಭಂಡಾರಕ್ಕೆ ಒಪ್ಪಿಸಿಯೇ ಹೋಗ್ತೇವೆ. ಹೊರಡಬಹುದು. ಸಂಗ್ರಹಿಸುತ್ತಾನಂತೆ. ಸಂಗ್ರಹಿಸು, ಸಂಗ್ರಹಿಸು. ನಕ್ಷತ್ರಿಕ ವಾಹಿಗೆ ಏನು ಮಾಡ್ತಾ ಇದ್ದೀಯ? ಆ ಕಡೆ ಬದಿಯಲ್ಲಿ ಕುಳಿತು ತಾವು ಹೇಳಿದ್ದನ್ನು ಕಂಠಪಾಠ ಮಾಡ್ತಾ ಇದ್ದೆ. ನಾನು ಹೇಳಿಕೊಟ್ಟಿರುವಂತಹ ಶ್ಲೋಕವನ್ನು ಕಂಠಪಾಠ ಮಾಡ್ತಾ ಇದ್ದೆ ಗುರುಗಳೇ. ಯಾವುದದು? ಅದು ಗುರುಗಳ ಬಗ್ಗಾಗಿ ಹೇಳಿಕೊಟ್ಟ ಶ್ಲೋಕ. ಹೇಳು, ಕೇಳೋಣ. ಗುರು ಬ್ರಹ್ಮಾಂ ಗುರು ವಿಷ್ಣು ಗುರುದೇವೋ ಮಹಿಷಾಸುರ. ನಿನ್ನ ಅಪ್ಪ ಮಹಿಷಾಸುರ. ತಾವು ಹೇಳಿಕೊಟ್ಟಿದ್ದು ಹಾಗೆ. ಗುರುದೇವೋ ಮಹೇಶ್ವರ. ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರ ಬ್ರಹ್ಮ, ತಸ್ಮೈ ಶ್ರೀ ಗುರು ಏನ್ ಮಹಾ. ತಸ್ಮೈ ಶ್ರೀ ಗುರು ಏನ್ ಮಹಾ. ಗುರು ಏನು ಮಹಾ. ಗುರು ಏನ್ ಮಹಾ. ತಸ್ಮೈ ಶ್ರೀ ಗುರವೇ ನಮಃ. ಅದ ಗುರುವೇ ನಮಃ, ಗುರುವೇ ನಮಃ. ನೀನು ಈ ಜನ್ಮದಲ್ಲಿ ಉದ್ಧಾರ ಆಗುವವ ಅಲ್ಲ. ತಮ್ಮ ಆಶೀರ್ವಾದ. ಅದು ನನ್ನದೇ ಆಶೀರ್ವಾದ. ತಾವೇ ಹೇಳಿದ್ದಲ್ವ ಗುರುಗಳೇ, ಏನೆಂದು? ಒಬ್ಬ ಶಿಷ್ಯ ಎತ್ತರಕ್ಕೆ ಹೋಗುವುದಿರ್ಲಿ, ಅವನತಿ ಹೊಂದುವುದಿರ್ಲಿ, ಗುರುಗಳು ಕೈ ಎತ್ತಬೇಕು ಅಂತ. ಹಾಗಾಗಿ ಹೇಳಿದ್ದು ತಮ್ಮ ಆಶೀರ್ವಾದ ಅಂತ. ಹಾಗಾಗಿ ಒಂದು ಶಾಪ ಅಲ್ಲದೆ ಹೋದ್ರೆ ಹೊರ. ನಕ್ಷತ್ರಕ ಗುರುಗಳೇ, ನಿನ್ನೀಗ ಕರೆದದ್ದು ಯಾಕೆ ಬಲ್ಲೆಯ? ಅದೇ ಗೊತ್ತಾಗಲಿಲ್ಲ ಗುರುಗಳೇ. ನೋಡ ಕಡೆ. ಅರಸು ಹರಿಶ್ಚಂದ್ರ ಈ ಪುರವನ್ನೇ ಬಿಟ್ಟು ಹೊರಟು ನಿಂತಿದ್ದಾರೆ. ಅವ ಪುರ ಬಿಟ್ಟು ಹೋಗುವುದಕ್ಕೂ ನೀವು ನನ್ನನ್ನು ಕರೆಯುವುದಕ್ಕೂ ಏನು ಕಾರಣ ಮಾಡಿ ಗುರುಗಳೇ? ನಾನೇ ಅವನನ್ನು ಕಳುಹಿಸುತ್ತಿದ್ದೇನೆ. ತಾವೇ ಕಳುಹಿಸುವುದು? ಹೌದು ನಕ್ಷತ್ರಕ. ಗುರುಗಳೇ, ಆ ಹರಿಶ್ಚಂದ್ರನೊಟ್ಟಿಗೆ ನೀನು ಹೋಗಬೇಕು. ಯಾಕೆ ಗುರುಗಳೇ? ನೀನು ಈ ನಮ್ಮ ಗುರುಮಠದಲ್ಲಿ ಆಗಾಗ ಮಾಡ್ತಾ ಇರ್ತೀಯಲ್ಲ. ಅಂದರೆ ಕಿರುಕುಳ ಕೊಡುವುದು. ಹಾಗೆ ಹರಿಶ್ಚಂದ್ರನಿಗೆ ಕೊಡು. ಹರಿಶ್ಚಂದ್ರ ಏನಾದ್ರೂ ಮಾಡಿ ಸುಳ್ಳನ್ನು ಆಡಬೇಕು ಅವ. ಹಾಗೆ ನೀನು ಮಾಡಬೇಕು. ಹರಿಶ್ಚಂದ್ರನ ಬಾಯಲ್ಲಿ ಸುಳ್ಳಾಡಿಸಬೇಕು, ಸುಳ್ಳನ್ನು ಹೇಳಿಸಬೇಕು. ಏನು ನಗಾಡ್ತೀಯ ಗುರುಗಳೇ? ಈಗಾಗಲೇ ಹರಿಶ್ಚಂದ್ರ ಸುಳ್ಳು ಹೇಳಿ ಆಯ್ತು.
ಹರಿಶ್ಚಂದ್ರ ಸುಳ್ಳು ಹೇಳಿದನು. ಅವನು ಮಾತಾಡುವಾಗ ನಾನು ಕೇಳ್ತಾ ಕುಳಿತಿದ್ದೆ ಒಡಿಯ. ಏನು ಹೇಳಿದ್ನು ಹರಿಶ್ಚಂದ್ರ? ಈಗಾಗಲೇ ಸುಳ್ಳು ಹೇಳಿ ಆಯ್ತು. ಯಾವ ಸುಳ್ಳನ್ನು ಹೇಳಿದ? ತಮ್ಮನ್ನು ಕುರಿತು ಕೈ ಮುಗಿದು ಕರುಣಾಳು ಅಂತ ತಮ್ಮನ್ನು ಸಂಬೋಧಿಸಿದನಲ್ಲ, ಸುಳ್ಳಲ್ಲ ಗುರುಗಳೇ? ಛತ್ರಿಕಾ ಗುರುಗಳೇ, ಇಂಥದ್ದೆಲ್ಲ ಬೇಗ ಹೊಳೆಯುತ್ತದೆ ಅಲ್ಲವಾ? ಅಲ್ಲ, ತಾವು ಅವನ ಪಾಲಿಗೆ ತಪ್ಪೇನಿದೆ? ಕರುಣಾಳು, ನಾನು ಕರುಣಾಳುವೆ. ಅವನಿಗೆ ಮಾತ್ರ ಅಲ್ಲ, ಅವನ ಅಪ್ಪನಿಗೂ ಕರುಣಾಳುವೆ ನಾನು. ಹೌದು ಗುರು. ಆ ವಂಶಕ್ಕಾಗಿ ನಾನು ಮಾಡಿದಂತ ಅನೇಕ ತ್ಯಾಗಗಳನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಕರುಣಾಳು ಎಂದೇ ನನ್ನನ್ನು ಸಂಬೋಧಿಸಿದ್ದಾನೆ. ಆದ್ದರಿಂದ ಅದು ಅನೃತವಾಗಲಾರದು. ಹಾಗಾದ್ರೆ ಸುಳ್ಳು ಹೇಳಿದ ಹಾಗಾಗಲಿಲ್ಲ. ಸುಳ್ಳನ್ನು ಹೇಳಿಸಬೇಕು. ಅವನೊಟ್ಟಿಗೆ ಹೋಗು. ಮಾರ್ಗ ಮಧ್ಯದಲ್ಲಿ ಉಪಟಳವನ್ನು ಕೊಡು. ಏನಾದ್ರೂ ಮಾಡಿ ಸುಳ್ಳನ್ನು ಹೇಳಿಸು. ಆಮೇಲೆ ನನಗೆ 48,000 ಹೊನ್ನನ್ನು ದಕ್ಷಿಣಾ ದ್ರವ್ಯವನ್ನಾಗಿ ಆತ ಕೊಡುತ್ತಾನೆ. ಎಷ್ಟು ದಿವಸದೊಳಗೆ ಗುರುಗಳೇ? 48 ದಿವಸದೊಳಗೆ. 48 ದಿವಸದೊಳಗೆ 48,000 ಹೊನ್ನು. ಅದನ್ನು ಆತ ಸಂಗ್ರಹಿಸುವುದಕ್ಕೆ ಹೊರಟಿದ್ದಾನೆ. ಸಂಗ್ರಹಿಸಲಿಕ್ಕೂ ಆಗಬಾರದು ಅವನಿಂದ. ಆ ರೀತಿ ಹಾಗೂ ವ್ಯವಹರಿಸಬೇಕು. ಅದನ್ನು ತಂದು ಒಪ್ಪಿಸುವುದಕ್ಕೆ ನಿನ್ನನ್ನು ಅವನೊಟ್ಟಿಗೆ ಕಳುಹಿಸುತ್ತಿದ್ದೇನೆ. ಹೌದು. ಏನು ಗುರುಗಳೇ, ಇದು ಯೋಚಿಸಬೇಡ. ನಿನ್ನ ಹೊಟ್ಟೆಗೆ ಬಟ್ಟೆಗೆ ಜೊತೆಗೆ ನಿನ್ನ ವೇತನವನ್ನು ಆತನೇ ವ್ಯವಸ್ಥೆ ಮಾಡಬೇಕು. ನಿನಗೆ ನೋಡಿಕೊಳ್ಳಬೇಕು. ಮಾಡುತ್ತಾನೆ. ಹಾಗಾದ್ರೆ ಅವನ ಬಾಯಿನ ಸುಳ್ಳು ಹೇಳಿಸುವುದು, 48,000 ಹೊನ್ನನ್ನ ಪಡೆಯುವುದು, ಹೊಟ್ಟೆ ಬಟ್ಟೆ ಸಂಬಳವನ್ನು ನಾನು ಅವನಿಂದ ಪಡೆಯುವುದು, ಇಷ್ಟು ಹೊಣೆಗಾರಿಕೆ ನನ್ನದು. ತಮ್ಮ ಆಶೀರ್ವಾದ. ಹೋಗಿ ಬಾ. ಸುಳ್ಳನ್ನಾಡಿಸು. ಹುಸಿಯನ್ನಾಡಿಸು. ಆದಿತ್ತು. ನಡೆಯಲಾರೇನು ಮಾತೆಯನ್ನೆಯ ಒಡಲಲು ಬಾಯಾರಿಕೆಗಳು ಈಗಡರಿದುದು ಭೂತಳದೊಳಂತಡಿಯಿಡುವುದೆಂತೋ. ಅಮ್ಮ, ಇನ್ನೆಷ್ಟು ದೂರ ನಡೆಯಬೇಕಮ್ಮ? ಕಾಲೆಲ್ಲ ಒಡೆದು ರಕ್ತ ಸೋರುತ್ತಿದೆ. ಹಸಿವೆ ಬಾಯಾರಿಕೆಗಳಿಂದ ಕಂಗೆಟ್ಟಿದ್ದೇನೆ. ಏನಾದರೂ ತಿನ್ನಲಿಕ್ಕೆ ಕೊಡಮ್ಮ. ಲೋಹಿತಾಶ್ವ, ನಿನ್ನ ಕಂಡಾಗ, ನಿನ್ನ ಸ್ಥಿತಿಯನ್ನ ಕಂಡಾಗ ಕರುಳನ್ನೇ ಕತ್ತರಿಸಿದ ವೇದನೆ ಉಂಟಾಗ್ತಾ ಇದೆ. ಏನ್ ಮಾಡೋಣ ಹೇಳು ಮಗು? ಇಲ್ಲಿ ನೀರನ್ನ ಕುಡಿಯುವ ಅಧಿಕಾರವು ನಮಗಿಲ್ಲ ಮಗನೇ. ನಿನ್ನ ಕಣ್ಣೆದುರಿನಲ್ಲೇ ನಿನ್ನ ತಂದೆಯವರು ಮುನಿವರಿಯರಿಗೆ ಎಲ್ಲವನ್ನೂ ದಾನವಿತ್ತದ್ದನ್ನು ನೀನೇ ಕಂಡಿದ್ದೀಯಲ್ಲ ಕಂದ. ಇನ್ನು ಸ್ವಲ್ಪ ದೂರ ಕಾಶಿ ಕ್ಷೇತ್ರಕ್ಕೆ ಹೋದ ಮೇಲೆ ನಿನಗೆ ತಿನ್ನುವುದಕ್ಕೆ ಕುಡಿಯುವುದಕ್ಕೆ ಎಲ್ಲ ವ್ಯವಸ್ಥೆ ಮಾಡೋಣ. ನಾನೇ ನಿನ್ನನ್ನು ಹೊತ್ತುಕೊಂಡು ಹೋಗ್ತೇನೆ. ಬಾ ಕಂದ. ನಿನ್ನ ಗುರುಗಳಲ್ಲಿ ಹೇಳಿದ ಮಾತೇನು? ನಿನ್ನ ಮಗನ ಹಾಗೆ ನನ್ನನ್ನು ನೋಡಿಕೊಳ್ತೇನೆ ಅಂತ ಹೇಳಿದ್ದೀಯ ಅಲ್ವೋ? ಹೌದು. ಅಲ್ಲ, ಹೇಳಿದ್ದು ಸುಳ್ಳು ಅಂತ ಹೇಳು. ಇಲ್ಲ, ಸತ್ಯ ಸ್ವಾಮಿ. ಹೌದಾ? ಹೌದು. ನಿನ್ನ ಮಗನ ಕಾಲಿಗೆ ಮುಳ್ಳು ನಾಟಿದೆ, ರಕ್ತ ಸೋರ್ತಾ ಉಂಟಾ, ನೋವಾಗ್ತಾ ಉಂಟಾ? ಅವನನ್ನು ಎತ್ತಿಕೊಂಡು ನೀನು ಹೋಗ್ತೀಯಾ? ನೋಡು, ನನ್ನ ಕಾಲನ್ನು ನೋಡು, ನೋಡು, ಕಲ್ಲು ನಾಟಿದೆ, ರಕ್ತ ಸೋರ್ತಾ ಉಂಟು. ಹೇಳು, ನನಗೆ ನೋವಾಗುದಿಲ್ವಾ? ನೋವಾಗ್ತದೆ ಎಲ್ಲ ಹೇಳು. ನಿನ್ನ ಮಗನಿಗೆ ಮಾತ್ರ ನೋವಾಗ್ತದ? ಅವನನ್ನು ಎತ್ಕೊಂಡು ಹೋಗುದಾದ್ರೆ ನನ್ನನ್ನು ಎತ್ಕೊಂಡು ಹೋಗು. ಅಲ್ಲದೆ ಹೋದ್ರೆ ಗುರುಗಳು ಹೇಳಿದ ಮಾತು ಸುಳ್ಳು ಹೇಳು. ಇಲ್ಲ ಸ್ವಾಮಿ, ನಿಮ್ಮನ್ನು ಹೊತ್ತುಕೊಂಡೇ ಹೋಗ್ತೇನೆ. ಬನ್ನಿ.
ಬೇಕಾಗಿತ್ತ ನಿನಗೆ? ನಕ್ಷತ್ರಕನ್ನ ಕರೆದುಕೊಂಡು ಬಂದು ಮತ್ತೆ ದಾರಿಯಲ್ಲಿ ಬಿಸಾಡ್ತೇನೆ ಅಂತ ಹರಿಕೆ. ಆ ಬಂಡೆ ಮೇಲೆ ನಿಮ್ಮನ್ನ ಕುಳ್ಳಿರಿಸಿದ್ದು ಸುಳ್ಳು ಹೇಳ್ತೀಯಾ? ಇಲ್ಲ. ಬಂಡೆ ಮೇಲೆ ಕುಳ್ಳಿರಿಸಿದ, ಬಂಡೆ ಕೆಳಗೆ ಹೊತ್ತಾಕಿದ್ದ? ಇಲ್ಲ, ಕುಳಿತುಕೊಳ್ಳಿ, ವಿಶ್ರಾಂತಿ ಪಡೆಯಬೇಕು. ಹಲವು ಗಿರಿಕಾನನವ ಕಳೆಯುತ್ತ, ಹಲವು ಗಿರಿಕಾನನವ ಕಳೆಯುತ್ತ, ಇಳೆಯ ಪತಿ ಬರುತ್ತಿರಲು ಮುಂದಗೆ ಹೊಳೆವ ಭಾಗೀರಥಿಯು ತೋರಿದಳಾಗ ಭೂಪತಿಗೆ. ಹೊಳೆವ ಭಾಗೀರಥಿಯು ತೋರಿದಳಾಗ ಭೂಪತಿಗೆ. ತೊಳೆದು ಮನುಜರ ಪಾಪವನು ನೆಲೆಗೊಳಿಸಿ ಮುಕ್ತಿಯ ನೀವ ಜಾಹ್ನವಿ. ತೊಳೆದು ಮನುಜರ ಪಾಪವನು ನೆಲೆಗೊಳಿಸಿ ಮುಕ್ತಿಯ ನೀವ ಜಾಹ್ನವಿ. ಗೋಳು ಗೋಳು ಧ್ವನಿಯಿಂದ ರಾರಾಜಿಸಲು ಸಂಭ್ರಮದೇ ಜಾಹ್ನವಿ. ಗೋಳು ಗೋಳು ಧ್ವನಿಯಿಂದ ರಾರಾಜಿಸಲು ಸಂಭ್ರಮದೇ ವಂದಿಸುತ್ತ ಸ್ನಾನವನು ವಿರಚಿಸಿ. ವಂದಿಸುತ್ತ ಸ್ನಾನವನು ವಿರಚಿಸಿ ಮುಂದೆ ಕಾಶಿ ವಿಶ್ವನಾಥನ ಚಂದದಿ ಪೂಜಿಸುತ್ತ. ಮುಂದೆ ಕಾಶಿ ವಿಶ್ವನಾಥನ ಚಂದದಿಯು ಪೂಜಿಸುತ್ತ ಅಲ್ಲಿಗೆ ಸಕಲ ಲಿಂಗಗಳಿಗೆಲ್ಲ ವಂದಿಸುತ್ತ ನಾಡನ್ನ ಬಿಟ್ಟು ಎಷ್ಟು ದಿವಸ ಆಯ್ತೆ ಪ್ರಿಯೆ? 46. ಹಾಗಾದ್ರೆ ಉಳಿದಿರುವುದು ಕೇವಲ 2 ದಿವಸ. ಇಂದು ಮುನಿಪನರುಣವ ಇಂದು ಮುನಿಪನರುಣವ ತೀರ್ಥಲ್ 2 ದಿವಸ. ಇಂದು ಮುನಿಪನರುಣವ ತೀರ್ಥಲ್ 2 ದಿವಸ. ಎಂದೆನು ಮನದಿ ಯೋಚಿಸುತ್ತ ಒಂದು ದವದಿಯು ಕೊಡುವ ಡಡಪಿಲ್ಲ. ಒಂದು ದವದಿಯು ಕೊಡುವ ಡಡಪಿಲ್ಲ. ಕುಲಧರ್ಮವನ್ನು ಮೀರಿ ನಡೆಯುವುದು ಸಲ್ಲ. ಕುಲಧರ್ಮವನ್ನು ಮೀರಿ ನಡೆಯುವುದು ಸಲ್ಲ. ಇಂದು ಮುನಿಪನ ಋಣವ ತೀರ್ಥಲರಡೆ ದಿವಸ ಎಂದೆನು ತಮನದಿ ಯೋಜಿಸಿದ. ದಿವಸ ಸಂದು ಹೋಯಿತು ಅಂತಾದರೆ ಮುನಿಪೋತ್ತಮರು ಕೊಟ್ಟ ಅವಧಿಯಲ್ಲಿ ಉಳಿದಿರುವುದು ಕೇವಲ 2 ದಿವಸ ಅಲ್ವೇನೆ? ಹೌದು ಪ್ರಿಯೆ, ಪ್ರಯಾಣದಲ್ಲಿ 46 ದಿವಸಗಳು ಕಳೆದು ಹೋದವು. ಉಳಿದ 2 ದಿವಸದಲ್ಲಿ 48,000 ಹೊನ್ನನ್ನ ಗಳಿಸುವುದಕ್ಕೆ ಸಾಧ್ಯ ಉಂಟೇನೆ? ಕಷ್ಟ ಸಾಧ್ಯ. ಗಳಿಸಲಿಲ್ಲ ಅಂತಾದ್ರೆ
ಮುನಿಪೋತ್ತಮರ ಋಣದಿಂದ ಮುಕ್ತರಾಗುವುದಕ್ಕೆ ಸಾಧ್ಯವೇ ಇಲ್ಲ. ಮಾತು ಕೊಟ್ಟಿದ್ದು ಸುಳ್ಳು ಹೇಳು. ಇಲ್ಲ ಸ್ವಾಮಿ, ಇನ್ನು ಎರಡಾದ್ರೂ ದಿವಸ ಉಂಟಲ್ಲ. 2 ದಿನ ಉಳಿದಿದ್ದು. ಶಕ್ತಿ ಮೀರಿ ಪ್ರಯತ್ನಿಸ್ತೇನೆ. ಪ್ರಿಯೆ, ಯಾವುದಾದ್ರೂ ಒಡವೆ ವಸ್ತುಗಳನ್ನಾದ್ರೂ ವಿಕ್ರಯಿಸಿ ಹಣವನ್ನ ಗಳಿಸಿ ಮುನಿಯ ಋಣದಿಂದ ಮುಕ್ತನಾಗೋಣ ಅಂತ ಹೇಳಿದ್ರೆ ಅದಕ್ಕೂ ಅವಕಾಶ ಇಲ್ಲ. ಏನು ಮಾಡಬೇಕೆನ್ನುವುದೇ ಅರ್ಥವಾಗ್ತಾ ಇಲ್ಲ ಪ್ರಿಯೆ. ಸ್ವಾಮಿ, ಮುನಿಯ ಸಾಲಕ್ಕೆ ಪೋಪುದ್ ಎಲ್ಲ ಹೋಗಲಿ, ಮುನಿಯ ಸಾಲಕ್ಕೆ ಪೋಪುದ್ ಎಲ್ಲ ಹೋಗಲಿ, ಎಲ್ಲ ತನಯ ತಗಿತೀರ್ವರನು ಮಾರೇ, ಎನ್ನ ತನಯ ತಗಿತೀರ್ವರನು ಮಾರೇ. ಧನವ ದೊರೆತುದ ನಿತ್ತು ಬಳಿಕ ಯೋಚಿಸು ಮುಂದೆ, ಧನವ ದೊರೆತುದ ನಿತ್ತು ಬಳಿಕ ಯೋಚಿಸು ಮುಂದಗೆನುತವಲ್ಲಭನಿ ಗರುಗಿದಳು, ಎನುತವಲ್ಲಭನಿ ಗರುಗಿದಳು. ಜೀವಿತೇಶ, ಮುನಿವರಿಯರ ಋಣದಲ್ಲಿ ಬೀಳಬೇಕಾದಂತಹ ಸಂದರ್ಭ ಒಂದು ನಿರ್ಮಾಣ ಆಯಿತು ಅಂತ ನಾವೆಲ್ಲರೂ ಚಿಂತಿಸುತ್ತಾ ಇದ್ದೇವೆ. ಋಣ ಪರಿಹಾರಕ್ಕೆ ಮಾರ್ಗವೇ ನಮಗೆ ಕಾಣುತ್ತಾ ಇಲ್ಲ. ಆದರೆ ಈಗೊಂದು ಮಾರ್ಗ ಸಿಕ್ಕಿತು ಸ್ವಾಮಿ. ಯಾವ ಮಾರ್ಗ ಪ್ರಿಯೆ? ಮುನಿವರಿಯರಿಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವುದಕ್ಕಾಗಿ ಅಲ್ವೇ ನಿಮ್ಮ ಅಧಿಕಾರವನ್ನು, ಐಶ್ವರ್ಯವನ್ನು, ಸಂಪತ್ತನ್ನು, ರಾಜ್ಯವನ್ನು ಎಲ್ಲವನ್ನು ಅವರಿಗೆ ಕೊಟ್ಟಿದ್ದು. ಹೌದು. ಹಾಗೆಯೇ ಅವರ ಋಣದಿಂದ ಮುಕ್ತರಾಗುವುದಕ್ಕಾಗಿ, ಆಡಿದ ಮಾತನ್ನು ಉಳಿಸಿಕೊಳ್ಳುವುದಕ್ಕಾಗಿ ಹೋಗುವುದೆಲ್ಲ ಹೋಗಲಿ. ನಿಮ್ಮ ಸೊತ್ತು ಯಾವುದೂ ಇಲ್ಲ ಅಂತ ಚಿಂತಿಸಬೇಡಿ. ನಿಮ್ಮದ್ದೇ ಆದಂತಹ ಸೊತ್ತು 2 ಉಂಟು. ನಾನು ಮತ್ತು ಮಗ, ನಮ್ಮಿಬ್ಬರನ್ನು ಮಾರಾಟ ಮಾಡಿ ಬಂದ ದ್ರವ್ಯವನ್ನು ಕೊಟ್ಟು ಋಣಮುಕ್ತ. ಚಂದ್ರಮತಿ, ಮಾಡಿದ ಸಾಲವನ್ನ ತೀರಿಸುವುದಕ್ಕಾಗಿ ಮಡದಿಯನ್ನು ಮಗನನ್ನು ಮಾರಾಟ ಮಾಡಿದ ಅನ್ನುವಂತ ಅಪಖ್ಯಾತಿ ನನ್ನ ಪಾಲಿಗೆ ಬರುವುದಿಲ್ಲವೇ ಪ್ರಿಯೆ? ಇಲ್ಲ. ಯಾಕೆ ಗೊತ್ತೇ? ಯಾಕೆ? ಯಾವುದು ಅಧರ್ಮದ ಕಾರ್ಯವನ್ನ ಮಾಡಿ ನಷ್ಟವನ್ನು ಅನುಭವಿಸಿ ಸತಿ ಸುತರನ್ನ ಮಾರಾಟ ಮಾಡ್ತಾ ಇಲ್ಲ ನೀವು. ಧರ್ಮಕ್ಕಾಗಿ ಅಲ್ವೇ? ಆಡಿದ ಮಾತನ್ನು ಉಳಿಸಿಕೊಳ್ಳುವುದಕ್ಕಾಗಿ ಅಲ್ವೇ? ಈ ಪ್ರಪಂಚದಲ್ಲಿ ಶಾಶ್ವತವಾದದ್ದು ಯಾವುದು ಎನ್ನುವುದರ ಕುರಿತು ಯೋಚನೆ ಮಾಡಿ ಸ್ವಾಮಿ. ಎಲ್ಲವೂ ನಶ್ವರವಾದದ್ದಲ್ವೇ? ಅಧಿಕಾರ ಶಾಶ್ವತವೇ? ಐಶ್ವರ್ಯ ಶಾಶ್ವತವೇ? ಸತಿಸುತರು ಶಾಶ್ವತವೇ? ಕೀರ್ತಿ ಮಾತ್ರ ಶಾಶ್ವತವಾದದ್ದು. ಆದ್ದರಿಂದ ಕೀರ್ತಿ ಎಂಬ ವಸ್ತುವನ್ನ ಪಡೆಯುವುದಕ್ಕಾಗಿ ನಶ್ವರವಾದಂತಹ ಈ ದೇಹ ಎಂಬ ವಸ್ತುವನ್ನ ಅರ್ಪಿಸೋಣ. ಸತ್ಯಕ್ಕಿಂತಲೂ ಸತಿಸುತರು ಹೆಚ್ಚಲ್ಲ ಅಲ್ವೇ? ಸರಿ, ಸತ್ಯ ಉಳಿಯಬೇಕು ಅಂತಾದ್ರೆ ಸತಿಸುತರನ್ನ ಮಾರುವುದು ಅನಿವಾರ್ಯ. ಪ್ರಿಯೆ, ಈ ಕ್ಷೇತ್ರದ ನ್ಯಾಯೇನ ಮಾರಾಟ ಮಾಡುವಂತ ವಸ್ತುವಿಗೆ ಹುಲ್ಲು ಕಡ್ಡಿಯನ್ನ ಕಟ್ಟಬೇಕಂತೆ. ಯಾರಿದ್ದೀರಿ ಸಾಕು, ಬಾಗಲ್ ತೆಗೆದ್ರು ಬೇಡ ಅವ್ರದ್ದು ಕೋಲೆ. ಇವ್ರಿಗೆ ಸತ್ತವ್ರ ಕತ್ಲು ಒಂದೇ ಬಜ್ಜದ ಊಟ ಒಂದೇ, ಶನಿವಾರ ಒಂದೇ, ಸೋಮವಾರ ಒಂದೇ ಬೇಡ್ಲಿಕ್ಕೆ ಬಂದು ಬಿಟ್ರು. ಸ್ವಾಮಿ, ನಾನು ಬೇಡುವುದಕ್ಕಾಗಿ ಬಂದವನಲ್ಲ. ಬೇಡ್ಲಿಕ್ಕೆ ಬಂದವಲ್ಲ, ಮತ್ತೆ ಕೊಡ್ಲಿಕ್ಕೆ ಬಂದವ ನಾನೇನ? ಹೌದು ಸ್ವಾಮಿ. ಎಂತ ಕೊಡ್ತೀಯೋ ಏನು ಕರ್ಮವ. ಈಕೆ ನನ್ನ ಹೆಂಡತಿ, ಈತ ನನ್ನ ಮಗ. ಇವರಿಬ್ಬರನ್ನು ಮಾರಾಟ ಮಾಡುವುದಕ್ಕಾಗಿ ಬಂದಿದ್ದೇನೆ. ದೇವ್ರೆ, ಇದೇನು ಪ್ರಪಂಚವೋ ದೇವ್ರೆ? ಏ ದೇವ್ರೆ, ನೀ ಯಾಕ್ರೋ ನಿಮ್ಮ ಮನುಷ್ಯರ ಜನ್ಮ ಯಾಕೋ? ಪ್ರೀತಿ ವಾತ್ಸಲ್ಯದ ಅರ್ಥ ಗೊತ್ತಿಲ್ಲ ನಿನಗೆ. ದರಿಯ ಮೇಲೆ ಎರಗಿ ಬಂದ ಗಿಡಗನನ್ನ ಕಂಡಾಗ ಕೋಳಿ ವಾತ್ಸಲ್ಯದಿಂದ ಇದ್ದ ಮರಿಗಳನ್ನೆಲ್ಲ ರೆಕ್ಕೆ ಬೆಳಗ್ಗೆ ಹಚ್ಚಿಕೊಂಡು ಗುರ್ರು ಗುಡ್ತದೆ, ಕಾಲು ಚದರ್ತದೆ. ನಿನಗೆ ಹೆಚ್ಚಾಗಿ ಹೋಯ್ತನೋ? ಆಗ್ಲಪ್ಪ, ನನ್ಗೂ ಜನ ಬೇಕಾಗಿತ್ತು ಕೆಲಸಕ್ಕೆ.
ಏನೊಂದು ದರ ಮಾಡಿ ಇಟ್ಟಿದ್ಯಾ? ದರ ಎಷ್ಟು ಕೊಡ್ಬೇಕು ಸ್ವಾಮಿ? ಧರ್ಮ ಪತ್ನಿಯ ಕ್ರಯ ಇಂತಿಷ್ಟು ಅಂತ ಪತಿಯಾದವನಿಗೆ ಕಟ್ಟುವುದಕ್ಕೆ ಸಾಧ್ಯವೇ? ಕುಲದ ಕುಡಿ ಏಕಮಾತ್ರ ಸುಕುಮಾರ, ಕುಲ ದೀಪಕ, ಇಂಥವನ ಕ್ರಯ ಇಂತಿಷ್ಟು ಅಂತ ತಂದೆಯಾಗಿ ನಾನು ಹೇಗೆ ಕಟ್ಲಿ ಹೇಳಿ? ಮಕ್ಕಳ ಕ್ರಯ ಮಾಡೋದು ಯಾರಾಯ್ತು ಈಗ? ವಯೋವೃದ್ಧರು, ಜ್ಞಾನವೃದ್ಧರು ತಾವು, ನೀವೇ ಒಂದು ತಿಳಿದು ಕೊಡಿ ಸ್ವಾಮಿ. ಇದು ಒಂದು ವಿಚಿತ್ರವೇ. ವಸ್ತು ಅವನಲ್ಲಿ ಕ್ರಯ ಮಾಡು ನಾನು. ಆಯ್ತು ನೋಡಪ್ಪ, ಏನೋ ಒಂದು ಆಲೋಚನೆ ಮಾಡಿ ಹೇಳಿಬಿಡ್ತೇನೆ. ಆಯ್ತು ತಾರು ಒಪ್ಪಗಾದ್ರೆ ಬೇರೆ ಜನ ನೋಡು. ಕೊಡುದಾ? ಎಷ್ಟು ಇದಿತ್ತು? ಇದಕ್ಕೆ ಎಷ್ಟಾಗಿತ್ತು? 10, 15 ಮಗುಗೆ 20,000, ಮಡದಿಗೆ 28,000. ಮತ್ತೊಂದೆಂಟು ಹೆಚ್ಚು. ಈ ಸಣ್ಣ ಮಗುಗೆ 20,000, ಮಡದಿಗೆ 28,000 ಮರಗ ಹೊನ್ನನು ಕೊಡುವೆ. ಹೌದಾ? ಎಂದೆನಲಾಗ ಹೇಳಿದನು. ಕರ್ಕೊಂಡೋದ್ರಿ ಅಂತ ಕೆಲಸ ಮಾಡ್ತಾ ಇದ್ದ ಏನ್ ಸುಡ್ಗಾಡು. ಮೈ ಕೈ ಎಲ್ಲ ಮುರಿದು ಉಂಟು, ಗಂಡಸ್ರಾಗೂ ಕಾಣಿಸೋದಿಲ್ಲ. ಇದಕ್ಕಿನ್ನು ಹೊಟ್ಟೆ ತುಂಬಿಸಿ ಇನ್ನು 4 ವರ್ಷ ಹೋಗ್ಬೇಕು. ನೋಡಪ್ಪ, ಒಂದ್ ಹೇಳ್ಬಿಡ್ತೇನೆ, ಈಗ 15, 16 ಬೇಡ, ಒಂದು 20,000 ಈ ಮಗುಗೆ ಇಷ್ಟ. ಉಳ್ಕೊಂಡ್ರೆ ಕೆಲಸ ಮಾಡೋ ಹಾಗೆ ಕಾಣ್ತಾಳೆ. ಈ ಮೈಗಳಿಗೆ ಒಂದ್ ಸ್ವಲ್ಪ ಮತ್ತೊಂದು 8,000 ಹೆಚ್ಚು. 20%, 48,000 ಆಯ್ತು ಕಣ. ಬಾಯಲ್ಲಿ ಹೇಳುವುದ ಕೈಯಲ್ಲಿ ಉಂಟು. ಇದು ಮನುಷ್ಯರಿಗೆ ಹುಟ್ಟಿದ್ದ ಇದು? ಇದು ಕೊಡುದೆಯಾ ಇದು? ಏನ ಬಾಯಲ್ಲಿ ಹೇಳುದ ಕೊಡುದಂದ್ರೆ ಏನು ಹಣ ಇಲ್ದಿದ್ದವಂತ ಮಾಡ್ಕೊಂಡೇನ? ಕುಬೇರ ಬರ್ಲಿ ಇವತ್ತು, ನಾಳೆ ಬಾ ತಗೊಂಡೋಗು ಹೇಳುವ ನಾನು. ಇದೆಲ್ಲ ಇಟ್ಟಿದ್ದ ಕೈ ಕೊಟ್ಟೇನ? ಇವತ್ತು ಆಗ್ಬೇಕಲ್ಲ. ಆಯ್ತು. ಯಾರು ಸ್ವಾಮಿ, ನನ್ನದೊಂದು ಪ್ರಾರ್ಥನೆ. ಎಂಟ ಯಾವ ಕ್ಷಣದಲ್ಲಿ ನನ್ನವರು ಹಣವನ್ನ ಪಡೆಯುತ್ತಾರೋ ಆ ಕ್ಷಣದಲ್ಲಿ ನಾನು ನಿಮ್ಮ ಆಳಲ್ವೇ. ಹೌದಾ? ಆಳಾದರೂ ನಾನು ಪರಸತಿ ಎನ್ನುವುದನ್ನ ಮರೆಯಬೇಡಿ. ಆ ಕಾರಣದಿಂದಾಗಿ ಕೇಳಿಕೊಳ್ತಾ ಇದ್ದೇನೆ. ಪರವಚ್ಚಿಷ್ಟ ಭೋಜನ, ಪರಶಯ್ಯ, ಪರದ ಸ್ಪರ್ಶ, ಈ ಮೂರನ್ನು ಉಳಿದು ಇನ್ನು ಯಾವ ಕಾರ್ಯವನ್ನು ಹೇಳಿದ್ರು ಮಾಡ್ತೇನೆ. ಅನ್ನ ತಿನ್ನೋ ಬ್ರಾಹ್ಮಣ ನಾನು. ನೀ ಹೇಳೋದು ಬೇಡ, ಗೊತ್ತು ನಂಗೆ. ಹಾಗಾದ್ರೆ ಕರ್ಕೊಂಡು ಹೋಗುದಾ? ರೋಹಿತಾಶ್ವ, ಇನ್ನು ನಮ್ಮನ್ನು ಕರೆದುಕೊಂಡು ಹೋಗಲು ಯಾವಾಗ ಬರುತ್ತೀರಿ? ರೋಹಿತಾಶ್ವ, 12 ವರ್ಷ ಪರ್ಯಂತ ನಿರೀಕ್ಷೆ ಮಾಡು ಮಗನೇ. 12 ವರ್ಷದ ತನಕ ಬರದೇ ಇದ್ದರೆ ನನ್ನ ಹೆಸರು ಹೇಳಿ ಕಾಗೆಗೆ ಒಂದು ಮುಷ್ಟಿ ಅನ್ನ ಹಾಕಿ ಬಿಡು. ಚಂದ್ರಮತಿ, ಈತನ ಪಾಲಿಗೆ ತಂದೆಯಾಗಿ ತಾಯಿಯಾಗಿ ಚೆನ್ನಾಗಿ ನೋಡಿಕೊ. ಕಳಿಸುವಾಗ ಬಟ್ಟೆ ದೊರ ಮಾಡ್ತಾ ಹರಿಶ್ಚಂದ್ರ 48,000 ಹೊನ್ನು ಮುನಿಪೋತ್ತಮರಿಗೆ ಕೊಡಿ, ಋಣಮುಕ್ತನಾಗಿದ್ದೇನೆ ಅಂತ ಹೇಳಿ. ನೀನು ಗುರುಗಳಲ್ಲಿ ಹೇಳಿದ ಮಾತೇನು? ನಾನು ನಿನ್ನ ಜೊತೆಗೆ ಬರುವಾಗ ಹೊಟ್ಟೆಗೆ ಬಟ್ಟೆಗೆ ನೋಡಿಕೊಳ್ಳುತ್ತೇನೆ, 48 ದಿನಕ್ಕೆ ಸರಿಯಾದ ಸಂಬಳವನ್ನ ಕೊಡುತ್ತೇನೆ ಅಂತ ಹೇಳಿದ್ದೀಯಾ ಇಲ್ವೋ? ಹೌದು. ಹೇಳಿದ ಮಾತು ಸುಳ್ಳು ಅಂತ ಹೇಳು, ಗುರುಗಳಿಗೆ ಕೊಡ್ತೇನೆ. ಇಲ್ಲ, ಸತ್ಯ ಸ್ವಾಮಿ. ಸತ್ಯ ಹೌದಾ? ಹೌದು. ಹಾಗಾದ್ರೆ
ಈ 48,000 ಹೊನ್ನು 48 ದಿನಕ್ಕೆ ಎಲ್ಲ ಸಂಬಳವಾಯಿತು. ಗುರುಗಳಿಗೆ ಬರಬೇಕಾದ ಬರಲಿ. ಸ್ವಲ್ಪ ಸೈರಿಸಿ ಸ್ವಾಮಿ, ಬೇಸರ ಮತ್ಯಾವುದಕ್ಕಲ್ಲ. ಕಣ್ಣೀರು ಹಾಕಿದ್ಯಾಕೆ? ಮತ್ತೆ 48,000 ಹೊನ್ನನ್ನ ಕೊಡಿ ಅಂತ ನೀವು ಕೇಳಿದ್ದಕ್ಕಾಗಿ ಅಲ್ಲ ಸ್ವಾಮಿ. 48,000 ಹೊನ್ನಿಗಾಗಿ ಸತಿ ಸುತರನ್ನ ಮಾರಾಟ ಮಾಡಿದ್ರು ಕಡೆಗೂ ಮುನಿಯ ಋಣಮುಕ್ತರಾಗುವುದಕ್ಕೆ ಸಾಧ್ಯ ಆಗಲಿಲ್ವಲ್ಲ ಎನ್ನುವುದಕ್ಕಾಗಿ ಚಿಂತೆ ಸ್ವಾಮಿ. ಗುರುಗಳಿಗೆ ಕೊಟ್ಟ ಮಾತು ಸುಳ್ಳು ಅಂತ ಹೇಳು. ಇಲ್ಲ, ಈ ಹೊತ್ತೆ 48ನೇ ದಿವಸ, ಇನ್ನೂ ಸೂರ್ಯಾಸ್ತ ಆಗಲಿಲ್ಲ. ಇಲ್ಲ, ನನ್ನ ದೇಹವನ್ನೇ ಯಾರಿಗಾದರೂ ಮಾರಾಟ ಮಾಡಿ ಮುನಿಯ ಋಣದಿಂದ ಮುಕ್ತನಾಗ್ತೇನೆ ಸ್ವಾಮಿ. ನನ್ನ ಕೈಯಾರೆ ಇದು ಕೊರಳಿಗೆ ನಾನೇ ಹುಲ್ಲು ಕಡ್ಡಿಯನ್ನು ಕಟ್ಟಿಕೊಳ್ತೇನೆ. ಯಾರಿದ್ದೀರಿ ಮಹಾನುಭಾವರೇ? ಕೊರಳಿಗೆ ತೃಣವನ್ನ ಕಟ್ಟಿಕೊಂಡಿದ್ದೀಯ. ಯಾರಿದ್ದೀರಿ ಕೊಂಡುಕೊಳ್ಳುವವರು ಅಂತ ಪ್ರಶ್ನೆ ಮಾಡ್ತಾ ಇದ್ದೀಯ. ಮಾರಿಕೊಳ್ಳುವುದಕ್ಕೆ ನಿನ್ನಲ್ಲೇನು ಉಂಟು? ನನ್ನನ್ನೇ ನಾನು ಮಾರಿಕೊಳ್ತಾ ಇದ್ದೇನೆ. ನಿನ್ನನ್ನೇ ನೀನು ಮಾರಿಕೊಳ್ತೀಯ. ಹೌದು, ಪರಿಸ್ಥಿತಿಯ ಒತ್ತಡ ಇರಬಹುದು ಬಿಡು, ಆದ್ರೆ ಬದಲಾಗಿ ಕ್ರಯ ಎಷ್ಟು ಅಂತ ಬೇಕಲ್ಲ. 48,000 ಹೊನ್ನು ಕೊಟ್ರೆ ಸಾಕು. 48,000 ಹೊನ್ನು? ಹೌದು. ಆದ್ರೆ ಒಂದು ಸಮಸ್ಯೆ ಉಂಟು. 48,000 ಹೊನ್ನನ್ನ ನೀಡಿದ ಆ ಕ್ಷಣದಿಂದ ನೀನು ನನ್ನ ಆಳಾಗುತ್ತೀಯ. ಹಾಗಿರುವಾಗ ಯಾವ ಕೆಲಸವನ್ನ ಮಾಡ್ತೀಯ? ನಿನ್ನ ಹೊಟ್ಟೆಗೆ ಏನು ಮಾಡ್ತೀಯ? ನಿನ್ನ ಬಟ್ಟೆಗೆ ಏನು ಮಾಡ್ತೀಯ? ಇಷ್ಟು ಉಪಕಾರವನ್ನು ಮಾಡಬೇಕು ನೀನು. ನಾನು ಕೇಳಿದಷ್ಟು ಧನವನ್ನ ಕೊಟ್ರೆ ಉಳಿದವನ್ನು ಏನ ಮಾಡ್ತೇನೆ ಮಾಡ್ತೀಯ? ಸರಿ, 48,000 ಹೊನ್ನು. ಹೌದು, 48,000 ಹೊನ್ನನ್ನ ಕೊಟ್ಟ ಮೇಲೆ ನಾನು ನಿನ್ನ ಊಳಿಗದ ಆಳಾಗ್ತೇನೆ. ಊಳಿಗದ ಆಳು ಅಂತ ಆದ್ಮೇಲೆ ಅದನ್ನು ಮಾಡ್ತೇನೆ ಇದನ್ನು ಮಾಡುವುದಿಲ್ಲ ಹೇಳುವಂತ ಹಕ್ಕೇ ಇಲ್ಲ. ನೀನು ಹೇಳಿದ ಕಾರ್ಯವನ್ನ ನಾನು ಮಾಡ್ತೇನೆ. ಮತ್ತೆ ನನ್ನ ಹೊಟ್ಟೆಗೆ ಬಟ್ಟೆಗೆ ಬಿಡುವಿನ ಹೊತ್ತಿನಲ್ಲಿ ಬೇಡ್ತೇನೆ. ಅವರು ಏನನ್ನ ನೀಡ್ತಾರೋ ಅದನ್ನೇ ನನ್ನ ಹಾಳು ಹೊಟ್ಟೆಯನ್ನು ತುಂಬಿಸಿಕೊಳ್ಳುವುದಕ್ಕಾಗಿ ವಿನಿಯೋಗಿಸುತ್ತೇನೆ. ಶ್ರೀಮಂತರು ಹುಟ್ಟು ಬಿಟ್ಟ ಬಟ್ಟೆಯನ್ನೇ ಧರಿಸಿಕೊಂಡು ನನ್ನ ಮಾನವನ್ನು ಮುಚ್ಚಿಕೊಳ್ತೇನೆ. ಆದಷ್ಟು ಬೇಗ 48,000 ಹೊನ್ನನ್ನು ಕೊಡಯ್ಯ. ನಿಜವೇ ಮಾತು? ನಿನ್ನನ್ನ ಪ್ರಶ್ನಿಸುವುದಕ್ಕೆ ಮುಂದಾದ ಯಾಕಾಗಿ ನಾನು ಮಾಡುತ್ತಾ ಇರುವಂತಹದ್ದು ಚಾಂಡಾಲ ವೃತ್ತಿಯನ್ನ
ಅದನ್ನ ಮಾಡುವುದಕ್ಕೆ ನೀನು ಸಿದ್ಧನಿದ್ದೀಯೋ ಅಂತ ಪ್ರಶ್ನಿಸಿದೆ. ಸಿದ್ಧನಿದ್ದೇನೆ ಎನ್ನುವಂತ ಮಾತು ಬಂತಲ್ಲ, ಇದು 48,000 ಹೊನ್ನು. ಸ್ವಾಮಿ, ಇನ್ನೂ ಸೂರ್ಯಾಸ್ತ ಆಗಲಿಲ್ಲ. 48,000 ಹೊನ್ನು ಮುನಿಪೋತ್ತಮರಿಗೆ ಒಪ್ಪಿಸಿ ಸ್ವಾಮಿ. ಹರಿಶ್ಚಂದ್ರ ಸ್ವಾಮಿ, 48 ದಿನದಿಂದಲೂ ನಿನ್ನ ಹಿಂದೆ ಬಂದವನು ನಾನು. ದೇವರ ಹಿಂದೆ ನೆರಳು ಬಂದ ರೀತಿಯಲ್ಲಿ ನಿನ್ನನ್ನು ಕಾಡುವುದಕ್ಕಾಗಿ ಬಂದವನು ನಾನು. ಕಾಡಿದ್ದೇನೆ, ಪೀಡಿಸಿದ್ದೇನೆ. ಆದರೆ ಮನುಷ್ಯನಾದ ನೀನು ನೊಂದಿರಲೇಬೇಕು. ನೊಂದವನು ಶಪಿಸಬೇಕಾದದ್ದಿಲ್ಲ, ಉಂಡವನು ಹರಸಬೇಕಾದದ್ದಿಲ್ಲ. ನಾನು ಕೊಟ್ಟ ಕೀಟಗಳಿಂದಲೋ ಅಲ್ಲ, ಪೀಡಿಸಿದ ಪೀಡಿಯಿಂದಲೋ ನೊಂದವ ನೀನಾದ ಕಾರಣ ನಾನು ನಾನಾಗಿ ಕೊಟ್ಟದಲ್ಲಪ್ಪ. ನನ್ನ ಗುರುಗಳ ಆಜ್ಞೆಯಂತೆ ನಾನು ನಡೆದುಕೊಂಡವನು. ಹಾಗಾಗಿ ನನ್ನನ್ನು ಒಮ್ಮೆ ಕ್ಷಮಿಸಿದ್ದೇನೆ ಅಂತ ಹೇಳ. ಕ್ಷಮಿಸಿದ್ದೇನೆ ಅಂತ ಹೇಳು. ದಯವಿಟ್ಟು ಆ ಮಾತನ್ನ ಆಡಬೇಡಿ. ನೀವು ನಮ್ಮಂತವರನ್ನು ಕ್ಷಮಿಸಬೇಕಾದವರೇ ವಿನಃ ನೀವು ಕ್ಷಮೆ ಕೇಳಬೇಕಾದವರಲ್ಲ ಸ್ವಾಮಿ. ನನ್ನಿಂದ ತಿಳಿದೋ ತಿಳಿಯದೆಯೋ ತಪ್ಪು ಘಟಿಸಿದ್ರೆ ನನ್ನನ್ನು ಕ್ಷಮಿಸಬೇಕು ತಾವು. ಹರಿಶ್ಚಂದ್ರ, ನಿನ್ನಂತ ದೊಡ್ಡವನ ಬಾಯಿಂದ ಮಾತ್ರ ದೊಡ್ಡ ಮಾತುಗಳು ಬರುತ್ತದೆ, ಅದಕ್ಕೆ ದೊಡ್ಡ ಅರ್ಥವೂ ಇರುತ್ತದೆ. ನಿನ್ನನ್ನ ಕ್ಷಮಿಸುವ ಯೋಗ್ಯತೆ ನನ್ನಂತವನಿಗೆ ಎಲ್ಲಿ ಬಂದಿತ್ತು ಹೇಳು. ಆಗಲಿ, ನಿನ್ನ ಗುಣವನ್ನ ಈ ಕಾಲದಲ್ಲಿ ಈ ಕ್ಷಣದಲ್ಲೂ ನೀನು ಮೆರೆಸುವುದಕ್ಕೆ ಮುಂದಾಗ್ತಾ ಇದ್ದೀಯಲ್ಲ. ನಿನ್ನ ಸತ್ಯವೇ ನಿನ್ನನ್ನ ಕಾಪಾಡಲಿ. ಸೂರ್ಯಾಸ್ತ ಆಗುವುದರೊಳಗೆ ಗುರುಗಳಿಗೆ ಹಣ ಬಂದು ಮುಟ್ಟಿದಂತ ಹೇಳ್ತೇನೆ. ವೀರ, ಈಗ ನನ್ನ ಆಳಾಗಿರುವಂತ ನಿನಗೆ ಕೆಲಸವನ್ನು ಮಾತ್ರ ಅಲ್ಲ, ನಿನ್ನ ಹೊಟ್ಟೆಗೆ ಮತ್ತು ಬಟ್ಟೆಗೆ ಎಲ್ಲ ವ್ಯವಸ್ಥೆಯನ್ನು ನಾನು ಮಾಡ್ತೇನೆ. ಇದುವರೆಗೂ ಸಹ ಕಾಶಿ ಕ್ಷೇತ್ರದ ದಕ್ಷಿಣ ಸ್ಮಶಾನವನ್ನ ಕಾದಿರುವಂತಹ ಹೊಣೆಗಾರಿಕೆ ನನ್ನ ಮೇಲಿತ್ತು. ಈ ಕ್ಷಣದಿಂದ ಅದನ್ನ ನಿನಗೆ ನೀಡ್ತಾ ಇದ್ದೇನೆ. ಮಾತ್ರ ಅಲ್ಲ, ಆ ಸ್ಮಶಾನದಲ್ಲಿ ಕಾದಿರುವಂತಹ ಸಂದರ್ಭ ಅಲ್ಲಿ ಹೆಣವನ್ನ ಸುಡಲಿಕ್ಕೋಸ್ಕರವಾಗಿ ತೆಗೆದುಕೊಂಡು ಬರ್ತಾರೆ. ಆ ಹೆಣದ ಮೇಲೆ ಬಿಳಿಯ ವಸ್ತ್ರವನ್ನ ಮುಚ್ಚಿರ್ತಾರೆ. ಆ ವಸ್ತ್ರದಿಂದ ನಿನ್ನ ಮಾನವನ್ನ ಮುಚ್ಚಿಕೋ. ಆ ಸಂದರ್ಭದಲ್ಲಿ ಅಕ್ಕಿಯನ್ನ ನೀಡ್ತಾರೆ, ಹೆಣದ ಅಕ್ಕಿ. ಅದರಿಂದ ನಿನ್ನ ಹೊಟ್ಟೆಯನ್ನ ತುಂಬಿಸಿಕೋ. ಆದ್ರೆ ಆ ಸಂದರ್ಭದಲ್ಲಿ ನೀಡುವಂತ ನೆಲದರಿಗೆ 1 ವರಾಹವನ್ನು ಅದನ್ನ ತಪ್ಪದೆ ಈ ವೀರಬಾಹುಕನಿಗೆ ತಂದೊಪ್ಪಿಸತಕ್ಕದ್ದು. ತಪ್ಪಿದೆ ಅಂತಂದ್ರೆ ವೀರಬಾಹುಕನಾಣೆ. ಎಚ್ಚರ. ಹೌದು, ಸೇರುವಂತಹದ್ದು ದಕ್ಷಿಣ ಸ್ಮಶಾನವನ್ನ. ಇದುವರೆಗೂ ಕಾದಿರುವವ ನಾನು. ಅಧಿಕಾರದಲ್ಲಿ ಬದಲಾವಣೆ ಆಗಿದೆ ಅಂತ ಬಂದವರಿಗೆ ತಿಳಿಯಬೇಕಲ್ಲ. ಹಾಗಾಗಿ ಇದು ಈ ಕಂಬಳಿಯನ್ನೇ ನಿನಗೆ ನೀಡುತ್ತಾ ಇದ್ದೇನೆ. ಮಾತ್ರ ಅಲ್ಲ, ಇಡೀ ಸಂಬಳಗೋಲನ್ನ ನಡಿ ದಕ್ಷಿಣ ಸ್ಮಶಾನದತ್ತ.